ಅಬ್ಬಬ್ಬ ಅಂದ್ರೆ ಇನ್ನೊಂದು ಅರ್ಧ ಗಂಟೆ ಕರ್ನಾಟಕ ರಾಜ್ಯ ರಾಜಕಾರಣದ ಬಹುಮುಖ್ಯ ಅಧ್ಯಾಯವೊಂದು ಮುಗಿಯುತ್ತೆ. ಅಧಿಕಾರ ರಾಜಕಾರಣದಿಂದ ಸಿದ್ದರಾಮಯ್ಯನವರು ನಿವೃತ್ತರಾಗ್ತಾರೆ. ಅಧಿಕಾರ ರಾಜಕಾರಣದಿಂದ ಮುಖ್ಯಮಂತ್ರಿ ಸ್ಥಾನದಿಂದ ಸಿದ್ದರಾಮಯ್ಯನವರು ಕೆಳಗಿಳಿತಾರೆ. ಕರ್ನಾಟಕ ರಾಜ್ಯದ ರಾಜಕಾರಣದಲ್ಲಿ ಇವತ್ತಿನ ದಿನದ ಬೆಳವಣಿಗೆ ಶಾಶ್ವತವಾಗಿ ದಾಖಲಾಗುತ್ತೆ. ಈ ವಿಷಯದಲ್ಲಿ ಯಾವುದೇ ಆಂಬಿಗ್ವಿಟಿಗಳು ಉಳಿದಿಲ್ಲ. ಸ್ವತಃ ಮುಖ್ಯಮಂತ್ರಿಗಳೇ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಸಚಿವರುಗಳನ್ನು ಕರೆಸಿಕೊಂಡು ಸ್ಪಷ್ಟಪಡಿಸಿದ್ದಾರೆ. ಆ ಬ್ರೇಕ್ಫಾಸ್ಟ್ ಮೀಟಿಂಗ್ನ ಫೋಟೋಗಳೇ ಕತೆ ಹೇಳ್ತಾ ಇದ್ವು. ರಾಜಭವನಕ್ಕೆ ತೆರಳಲಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ರಾಜ್ಯಪಾಲರು ಇಲ್ಲ ಅಲ್ಲಿ, ಅವರು ಇಂದೋರ್ಗೆ ಹೋಗಿದ್ದಾರೆ. ಅವರ ಪತ್ನಿಗೆ ಹುಷಾರಿಲ್ಲ ಅಂತ ರಾಜಭವನದ ಅಧಿಕಾರಿಗಳ ಕೈಗೆ ರಾಜೀನಾಮೆ ಪತ್ರವನ್ನು ಕೊಟ್ಟು ಬರ್ತಾರೆ. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಬೆಂಗಳೂರಿಗೆ ವಾಪಸ್ ಬಂದ ನಂತರ ಇನ್ನೊಮ್ಮೆ ಖುದ್ದಾಗಿ ಭೇಟಿಯಾಗ್ತಾರೆ ಮುಖ್ಯಮಂತ್ರಿಗಳು. ಇವತ್ತು ರಾಜೀನಾಮೆ ಕೊಟ್ಟು ಸಿದ್ದರಾಮಯ್ಯನವರು ದೆಹಲಿಗೆ ಹೋಗ್ತಾರೆ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುವುದಕ್ಕೆ ಅಂತ ಸುದ್ದಿ. ಮುಖ್ಯಮಂತ್ರಿಗಳ ಜೊತೆಗೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹೋಗ್ತಾರ? ಸಾಧ್ಯತೆ ಇದೆ, ಇಬ್ರು ಒಟ್ಟಿಗೆ ಹೋಗಬಹುದು. ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ನ ಫೋಟೋಗಳು, ವಿಡಿಯೋಗಳು ಮುಂದೇನಾಗಲಿದೆ ಅನ್ನುವುದರ ಕಥೆ ಹೇಳ್ತಾ ಇದ್ದೆ. ಡಿ.ಕೆ. ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಕಾಲು ಮುಟ್ಟಿ ನಮಸ್ಕರಿಸಿ ಆಶೀರ್ವಾದ ಪಡೆದರು, ಆಲಿಂಗಿಸಿಕೊಂಡರು. ಸಿದ್ದರಾಮಯ್ಯನವರ ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರು ಹೋಗಬಹುದಂತೆ ರಾಜಭವನಕ್ಕೆ, ಅರ್ಥಾತ್ ಲೋಕಭವನಕ್ಕೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ನ ಸಂದರ್ಭದ ಆಲಿಂಗನ ಇದು. ನಮಸ್ಕರಿಸಿ ಆಶೀರ್ವಾದ ಪಡೆದರು. ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯನವರ ಎರಡು ಆಲಿಂಗನಗಳು ಶಾಶ್ವತವಾಗಿ ದಾಖಲಾಗ್ತವೆ. ಒಂದು ಸಿದ್ದರಾಮೋತ್ಸವದ ಸಂದರ್ಭದ ಆಲಿಂಗನ, 2023ರ ಚುನಾವಣೆಯ ತಯಾರಿ ಅನ್ನುವಂತೆ ಸಿದ್ದರಾಮಯ್ಯನವರ 75ನೇ ಹುಟ್ಟುಹಬ್ಬವನ್ನು ನೆಪವಾಗಿಟ್ಟುಕೊಂಡು ಭಾರೀ ಸಮಾವೇಶವೊಂದನ್ನು ಚಿತ್ರದುರ್ಗದಲ್ಲಿ ಆಯೋಜನೆ ಮಾಡಲಾಗಿತ್ತು. ವೇದಿಕೆಯ ಮೇಲೆ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರಿಬ್ಬರೂ ಇದ್ದರು. ಬಿಜೆಪಿ ಸರ್ಕಾರದ ಅವಧಿ, ಚುನಾವಣೆಗಳ ಹೊಸ್ತಿಲಲ್ಲಿ
ಕಾಂಗ್ರೆಸ್ ಗೆದ್ರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವ ಚರ್ಚೆ ರಾಜ್ಯದಾದ್ಯಂತ ಜೋರಾಗಿದ್ದ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವ ಸಂದೇಶ ಕೊಡುವುದಕ್ಕಾಗಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮ. ಅದರಲ್ಲಿ ರಾಹುಲ್ ಗಾಂಧಿ ಅವರು ಆಲಿಂಗಿಸಿಕೊಳ್ಳುವಂತೆ ಇಬ್ಬರಿಗೂ ಪರಸ್ಪರ ಕೈ ಸನ್ನೆ ಮಾಡಿದರು. ಆಗಿನ ಒಂದು ಆಲಿಂಗನ, ಈಗಿನ ಇನ್ನೊಂದು ಆಲಿಂಗನ. ಸಿದ್ದರಾಮೋತ್ಸವದ ಆಶಯದಂತೆ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಗೆದ್ದು ಭಾರಿ ಬಹುಮತದಿಂದ ಗೆದ್ದಿತು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರು. 3 ವರ್ಷಗಳ ಆಡಳಿತದ ನಂತರ 2023ರಲ್ಲಿ ಆದ ಒಪ್ಪಂದದಂತೆ ರಾಜೀನಾಮೆ ಕೊಡ್ತಾ ಇದ್ದಾರೆ. ಅಧಿಕಾರ ಡಿ.ಕೆ. ಶಿವಕುಮಾರ್ ಅವರಿಗೆ ಹಸ್ತಾಂತರ ಆಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.